ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಉದುರುವ ಎಲೆ, ಅರಳಿದ ಹೂವು, ಉರಿಯುವ ದೀಪ ಇವೆಲ್ಲವೂ ಏಳುವುದೊಂದೇ, ಯಾವುದೂ ಶಾಶ್ವತವಲ್ಲ ಅಲ್ವಾ. ಉದುರುವ ಎಲೆ ಉದುರಿದ ಮೇಲೆ ಅದ್ರ ಕತೆ ಆಗೋಯ್ತು. ಅರಳಿದ ಹೂವು ತಿರ್ಗಾ ಹರಡೋಕ್ಕಾಗಲ್ಲ. ಉರಿಯುವ ದೀಪ ಇವೆಲ್ಲವೂ ಉರಿಯುವ ದೀಪ ಅರಲೇಬೇಕು, ಗೊತ್ತೈತೆ. ನಾವು ಹೇಳುವುದೊಂದೇ, ಇವದು ಯಾವುದು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಅದರಿಂದ ನಾವು ಅರ್ಥಕೊಂಡು ಬಾಳಬೇಕು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಸಾಲಿಗ್ರಾಮ ಮಹತ್ವವನ್ನು ನಾವು ಅರ್ಥಕೊಳ್ಳೋಣ, ತಿಳ್ಕೊಳ್ಳೋಣ. ಶಿಲಾರೂಪದ ವಿಷ್ಣುವೇ ಸಾಲಿಗ್ರಾಮ. ಭೂಮಿಯ ಮೇಲೆ ಕೋಟ್ಯಾಂತರ ವರ್ಷಗಳ ಹಿಂದಿನಿಂದಲೇ ಸಾಲಿಗ್ರಾಮ ಇದೆ. ಪದ್ಮಪುರಾಣದಲ್ಲಿ ಸಾಲಿಗ್ರಾಮ ಶಿಲೆಯು ಬಗ್ಗೆ ಶಿವನು ಈ ರೀತಿ ಹೇಳಿದ್ದಾನೆ: ಮಹಾಲಿಂಗ ಕೋಟಿ ದೃಷ್ಟಿ ಯತ್ ಫಲಂ ಪೂಜತಿ ಸಾಲಿಗ್ರಾಮ ಶಿಲಾಯಂತು ಏಕಸ್ಯ ಇವ ತದ್ಭವೇತ್. ಒಂದು ಸಾಲಿಗ್ರಾಮ ಶಿಲೆಯನ್ನು ಪೂಜಿಸಿದರೆ 100 ಶಿವಲಿಂಗವನ್ನು ನೋಡುವುದು ಮತ್ತು ಪೂಜಿಸಿದರೆ ಸಮಾನ. ದೇವಿ ಭಾಗವತದ ಪುರಾಣದ ಪ್ರಕಾರ ಜಲಂಧರನನ್ನು ಕೊಲ್ಲಲು ವಿಷ್ಣುವು ಆತನ ಸತಿ ಬೃಂದಾಳ ಪಾತಿವ್ರತ್ಯ ಭಂಗ ಮಾಡಬೇಕಾಗುತ್ತದೆ. ಇದರಿಂದ ಕೋಪಗೊಂಡ ಆಕೆ ವಿಷ್ಣುವಿಗೆ ಶಿಲೆಯಾಗುವಂತೆ ಶಾಪ ಕೊಡುತ್ತಾಳೆ. ಶಾಪ ಮುಕ್ತಿಗಾಗಿ ವಿಷ್ಣುವು ಸಾಲಿಗ್ರಾಮವಾಗಿ ಅವತಾರ ಎತ್ತಿದ ಇತಿಹಾಸದ ಪ್ರಕಾರ ಗಂಡಕಿ ಎಂಬ ಭಕ್ತೆ ಹಲವು ವರ್ಷ ತಪಸ್ಸು ಮಾಡಿ ವರವನ್ನು ಪಡೆದು ಫಲವಾಗಿ ವಿಷ್ಣುವು ಆಕೆಯ ಗರ್ಭವನ್ನು ಪ್ರವೇಶಿಸುತ್ತಾನೆ. ಹೀಗಾಗಿ ಸಾಲಿಗ್ರಾಮವು ವಿಷ್ಣುವಿನ ಅವತಾರ ಎಲ್ಲಿ ಸಿಗುತ್ತದೆ? ನೇಪಾಳದಲ್ಲಿ ಹಿಮಾಲಯ ಪರ್ವತದ ತಪ್ಪಲಲ್ಲಿ ಹರಿಯುವ ಕಾಲಿ ಗಂಡಕಿ ನದಿ ಸಮೀಪ ಶಾಲಗ್ರಾಮ ಎಂಬ ಸ್ಥಳ ಇದೆ. ಅಲ್ಲಿ ಆ ಕಲ್ಲು ಸಾಲಿಗ್ರಾಮದ ರೂಪ ಪಡೆಯುತ್ತದೆ. ಹೀಗಾಗಿ ಆ ಪ್ರದೇಶವನ್ನು ಶಾಲಗ್ರಾಮ ಶಿಲಾ ಎಂದು ಕರೆಯಲಾಗುತ್ತದೆ. ಗಂಡಕಿ ನದಿಯ ಪಾತ್ರದಲ್ಲಿರುವ ಮುಕ್ತಿನಾಥ ದಾಮೋದರ ಕುಂಡಗಳನ್ನು ಸಾಲಿಗ್ರಾಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಈ ನದಿಯ ಗರ್ಭದಲ್ಲಿ ಸಾಲಿಗ್ರಾಮ ಶಿಲೆ ಯಥೇಚ್ಛವಾಗಿ ದೊರೆಯುತ್ತದೆ. ಈ ಕಲ್ಲು ವಜ್ರ ಕೀಟ ಎಂಬ ಉಳುವಿಗೆ ಆಶ್ರಯ ತಾಣ. ವಜ್ರದ ಹಲ್ಲು ಹೊಂದಿರುವ ಈ ಕೀಟ ಕಲ್ಲಿಗೆ ಒಂದು ಸಣ್ಣ ರಂಧ್ರ ಕೊರೆದು ಒಳ ಸೇರುತ್ತದೆ. ಒಳಕ್ಕೆ ತನ್ನ ಹಲ್ಲುಗಳಿಂದ ಕೊರೆಯುವುದರಿಂದ ಚಕ್ರದ ರೀತಿಯ ಕೆತ್ತನೆ ಮೂಡುತ್ತದೆ. ಈ ಕೀಟ ಸ್ರವಿಸುವ ದ್ರವದಿಂದ ಚಿನ್ನ ಉತ್ಪತ್ತಿಯಾಗುತ್ತದೆ. ಇದುವೇ ಅಸಲಿ ಸಾಲಿಗ್ರಾಮ ಎಂದು ಹೇಳಲಾಗುತ್ತದೆ. ಹಾಗೆಯೇ ಗಂಡಕಿ ನದಿಯ ಆಳವಾದ ಗರ್ಭದಲ್ಲಿ ಅಡಗಿರುವ ಸಾಲಿಗ್ರಾಮವೇ ಅಸಲಿ ಎಂಬ ನಂಬುಗೆಯೂ ಇದೆ. ಪಾಲಿಶ್ ಮಾಡಿದ ನಕಲಿ ರೇಖೆ ಸೃಷ್ಟಿಸಿದ ಸಾಲಿಗ್ರಾಮಗಳು ಮಾರುಕಟ್ಟೆಯಲ್ಲಿ ಅಗ್ಗದ ದರದಲ್ಲಿ ಸಿಗುತ್ತದೆ. ಅಸಲಿ ಎಂಬುದು ತಜ್ಞರಿಂದಷ್ಟೇ ಪತ್ತೆ ಹಚ್ಚಲು ಸಾಧ್ಯ. ಭಕ್ತರು ಈ ಬಗ್ಗೆ ಎಚ್ಚರ ವಹಿಸಬೇಕು. ಅಸಲಿ ಸಾಲಿಗ್ರಾಮವನ್ನು ಪೂಜಿಸಿದರೆ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತದೆ. ಸಾಲಿಗ್ರಾಮವು ಶುಭಕಾರಕ. ಸಾಲಿಗ್ರಾಮವು ಶಿಲೆಯಲ್ಲಿ ಅರ್ಚನೆ, ವಂದನೆ, ದಾನ, ನಮಸ್ಕಾರ, ಪರಮಾತ್ಮನ ದರ್ಶನಗಳೆಲ್ಲವೂ ಕೋಟಿ ಗುಣ ಅಧಿಕ ಫಲವು ದೊರಕುತ್ತದೆ. ಶಾಲಿಗ್ರಾಮವನ್ನು ಪುರುಷ ಸೂಕ್ತದಿಂದ ಪೂಜಿಸಬೇಕು. ಯಾವನು ಶಾಲಿಗ್ರಾಮದ ಶಿಲೆಯ ಸಮೀಪದಲ್ಲಿ ಶ್ರಾದ್ದವನ್ನು ಮಾಡುತ್ತಾನೆಯೋ ಅವನ ಪಿತೃಗಳಿಗೆ ಗಯಾ ಶ್ರಾದ್ದಕ್ಕಿಂತಲೂ ಹೆಚ್ಚಾದ ಅನಂತ ತೃಪ್ತಿಯಾಗುತ್ತದೆ. ಜಪ ಮಾಡಿದ್ದು, ಹವನ ಮಾಡಿದ್ದು, ಪೂಜಿಸಿದ್ದು ಮುಂತಾದ ಸಕಲ ಕ್ರಿಯೆಗಳು ಶಾಲಿಗ್ರಾಮ ಶಿಲೆಯಲ್ಲಿ ಕೋಟಿ ಗುಣಫಲವು ಎಂದು ವಾಸಿಷ್ಠ ಸಂಹಿತೆಯಲ್ಲಿ ಉಕ್ತವಾಗಿದೆ. ಇದನ್ನು ಪೂಜಿಸಿದರೆ ಆರ್ಥಿಕ ಸುಧಾರಣೆಯಾಗಿ ಅಭ್ಯುದಯವಾಗುತ್ತದೆ, ಮನಸ್ಸಿಗೆ ಶಾಂತಿಯೂ ದೊರೆಯುತ್ತದೆ. ಅಂದರೆ ಕಪ್ಪು ಬಣ್ಣದ ಸಾಲಿಗ್ರಾಮವನ್ನು ಪೂಜಿಸುವುದೇ ಜಾಸ್ತಿ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬಣ್ಣ ಬದಲಾಗುತ್ತಿರುತ್ತದೆ. ಸ್ಕಂದ ಮತ್ತು ಪದ್ಮ ಪುರಾಣದ ಪ್ರಕಾರ ಸಾಲಿಗ್ರಾಮವನ್ನು ಪೂಜಿಸಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ. ಒಳ್ಳೆಯ ಪತ್ನಿ, ಮಕ್ಕಳು, ಆರೋಗ್ಯ, ಐಶ್ವರ್ಯ, ಶಾಂತಿ ದೊರೆಯುತ್ತದೆ. ಇದರ ನೀರಿನ ಸ್ಪರ್ಶದಿಂದ ಚಿಂತೆ, ಒತ್ತಡ ಕಡಿಮೆಯಾಗುತ್ತದೆ. ಸಕಲ ಇಚ್ಛೆಗಳು ಪೂರೈಸುತ್ತದೆ. ಸಾಲಿಗ್ರಾಮದಲ್ಲಿ ದಿವ್ಯ ಶಕ್ತಿ ಇದ್ದು ಇದಕ್ಕೆ ಅಭಿಷೇಕ ಮಾಡಿದ ಪದಾರ್ಥ ಸೇವಿಸಿದರೆ ಹಾಲು, ಮೊಸರು, ನೀರು ಇತ್ಯಾದಿ ಆರೋಗ್ಯ ವೃದ್ಧಿಯಾಗುತ್ತದೆ. ಸಾಮಾನ್ಯವಾಗಿ ಗುಂಡಿಗೆ ಇರುವ ಈ ಶಿಲೆ ನಾನಾ ಆಕಾರದಲ್ಲಿ ಸಿಗುತ್ತದೆ. ಪೂಜೆ ಹೇಗೆ ಮಾಡಬೇಕು? ಸಾಲಿಗ್ರಾಮವನ್ನು ನೀರಿನಲ್ಲಿ ಪ್ರತಿನಿತ್ಯ ಅಭಿಷೇಕ ಮಾಡಬೇಕು. ಒಂದು ಬಾರಿ ಅಭಿಷೇಕ ಮಾಡಲು ಆರಂಭಿಸಿದರೆ ಪ್ರತಿನಿತ್ಯ ಮಾಡಲೇಬೇಕು. ಅಭಿಷೇಕ ಮಾಡಲು ಸಾಧ್ಯವಿಲ್ಲ ಎಂದಾದರೆ ಅಂದರೆ ಸೂತಕ ಇವೆಲ್ಲ ಪುರುಡು ಇವೆಲ್ಲ ಬಂದಾಗ ಗೊತ್ತಾಯ್ತಾ, ಅಕ್ಕಿಯಲ್ಲಿ ಹಾಕಿಡಬೇಕು. ಆ ಅಕ್ಕಿ ಮುಗ್ಗಲು ಬರುತ್ತದೆಯೋ ಎಂಬುದನ್ನು ಗಮನಿಸುತ್ತಿರಬೇಕು. ಸ್ನಾನ ಮಾಡಿದ ದುರಭ್ಯಾಸ ಮತ್ತು ಮೈಲಿಗೆಯಾದವನು ಇದನ್ನು ಮುಟ್ಟಬಾರದು. ನೆಲದ ಮೇಲೆ ಹಾಗೆಯೇ ಇಡಬಾರದು. ಹಾಗೂ ಕಿತ್ತಳೆ, ತಾಮ್ರ ಅಥವಾ ಬೆಳ್ಳಿಯ ಕರಂಡಿಕೆಯಲ್ಲಿ ಹಾಕಿ ಇರಬೇಕು. ಇದರ ಮೇಲೆ ಜನರು ಕೆಟ್ಟ ದೃಷ್ಟಿ ಬಿದ್ದರೆ ಶಕ್ತಿ ವ್ಯಯವಾಗುತ್ತದೆ. ದೇವಾಲಯಗಳಲ್ಲಿ ಅವರವರ ಧರ್ಮಾಚರಣೆಗೆ ಅನುಗುಣವಾಗಿ ಯಾವುದೇ ಸಾಲಿಗ್ರಾಮವನ್ನು ಇಟ್ಟು ಪೂಜಿಸಬಹುದು. ಸಾಲಿಗ್ರಾಮವನ್ನು ಮನೆಗಳಲ್ಲಿ ಸಂಖ್ಯೆಯಲ್ಲಿ ಎಷ್ಟು ಬೇಕಾದರೂ ಇಟ್ಟು ಪೂಜಿಸಬಹುದು. ಒಂದು ಪೂಜಿಸುವುದು ತುಂಬ ಒಳ್ಳೆಯದು. ಪ್ರತಿನಿತ್ಯ 12ಕ್ಕೂ ಅಧಿಕ ಸಾಲಿಗ್ರಾಮವನ್ನು ಪೂಜಿಸಿದರೆ ವ್ಯಕ್ತಿಯು ಶ್ರೇಷ್ಠತೆ ವೃದ್ಧಿಸುತ್ತದೆ.
ಮತ್ತು ಅಪರಾಧದಿಂದ ಮುಕ್ತಿ ಹೊಂದುತ್ತಾನೆ ಎಂಬ ನಂಬಿಕೆಯೂ ಇದೆ. ಯಾವುದಾದರೂ ಕಾರಣದಿಂದ ಈ ಕಲ್ಲಿಗೆ ಹಾನಿಯಾದರೆ ಅಥವಾ ಒಡೆದರೂ ಪೂಜಿಸಬಹುದು. ಪೂರ್ವಜರ ಕಾಲದಿಂದ ಪೂಜೆ ಮಾಡಿಕೊಂಡು ಬರುತ್ತಿರುವ ಸಾಲಿಗ್ರಾಮಕ್ಕೆ ಕಾರಣಾಂತರಗಳಿಂದ ಪೂಜೆ ಮುಂದುವರಿಯಲು ಸಾಧ್ಯವಾಗದಿದ್ದರೆ ದೇವಸ್ಥಾನ ಅಥವಾ ಮಠಕ್ಕೆ ಕೊಡಬಹುದು ಅಂತ ಇಂದೋರು ತಿಳಿಸಿದ್ದಾರೆ. ಇದರ ಬಗ್ಗೆ ನೋಡಿ, ಇದನ್ನು ಕೃಷ್ಣಪ್ರಸನ್ನ ಆಚಾರ್ ದಾವಣಗೆರೆ ಅನ್ನೋರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ನೀವು ಎಲ್ಲರೂ ತಿಳ್ಕೊಳ್ಳಿ ಅಂತ ನಾನು ತಿಳಿಸಿದ್ದೀನಿ. ಗೊತ್ತಾಯ್ತಾ? ನಿಜವಾಗ್ಲೂ ಸಾಲಿಗ್ರಾಮದ ಬಗ್ಗೆ ನಾವು ಬಹಳ ವಿಚಾರ ಇನ್ನೂ ಇದೆ, ಬೇಕಾದಷ್ಟಿದೆ ತಿಳ್ಕೊಳ್ಳೋ ಅಂಥದ್ದು. ತಿಳ್ಕೊಳ್ಳಿ. ನಾವು ಪ್ರತಿನಿತ್ಯ ಪೂಜೆ ಮಾಡೋಣ. ಪೂಜೆ ಮಾಡದೆ ಅಕಸ್ಮಾತ್ ಇಲ್ಲದೆ ಹೋದ್ರೂ ಪೂಜೆ ಮಾಡೋರಾಗೆ ನಾವು ಸಹಾಯ ಮಾಡಿ ಆ ನೀರನ್ನು ಆ ಒಂದು ತೀರ್ಥವನ್ನು ಸ್ವೀಕರಿಸೋಣ. ಗೊತ್ತಾಯ್ತಾ? ಆ ಒಂದು ಇದನ್ನು ನಮ್ಮ ಸಂಪ್ರದಾಯವನ್ನು ನಾವು ಎಂದಿಗೂ ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಇವತ್ತು ನಾವು ಸಾಲಿಗ್ರಾಮದ ಬಗ್ಗೆ ತಿಳ್ಕೊಂಡು ಇವತ್ತಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 4/9/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ಶುಕ್ಲಪಕ್ಷ, ತಿಥಿ ದ್ವಾದಶಿ, ರಾತ್ರಿ 1:29, ನಕ್ಷತ್ರ ಉತ್ತರಾಷಾಢ, ರಾತ್ರಿ 10:21, ಮಳೆ ಪೂರ್ವಭಾದ್ರ 2ನೇ ಪಾದ, ರಾಹುಕಾಲ 1:54ರಿಂದ 3:26, ಗುಳಿಕ ಕಾಲ 9:17ರಿಂದ 10:49, ಯಮಗಂಡ ಕಾಲ 6:18ರಿಂದ 7:45. ಇವತ್ತಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.